TV, forever on fire. ಇನ್ನು ಪ್ರಾಸಿಕ್ಯೂಷನ್ ವಿಚಾರಕ್ಕೆ INDI ಒಕ್ಕೂಟದ ಬೆಂಬಲ ಪಡೆಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಇದು ಯಾವ ಹಂತಕ್ಕಾದ್ರೂ ಕೂಡ ಹೋಗಬಹುದು ಅಂತ ಹೇಳಿದ್ದಾರೆ. ಬೇರೆ ರಾಜ್ಯಗಳಲ್ಲೂ ಕೂಡ ರಾಜ್ಯಪಾಲರು ಪಕ್ಷಪಾತವನ್ನ ಮಾಡಿದ್ದಾರೆ, ಪಕ್ಷಪಾತವಾಗಿ ನಡೆದುಕೊಂಡಿದ್ದಾರೆ. ಆದ್ದರಿಂದ ಇಂಡಿಯಾ ಒಕ್ಕೂಟದ ಬೆಂಬಲದ ಬಗ್ಗೆ ಚರ್ಚಿಸ್ತೇವೆ ಅಂತ ಹೇಳಿದ್ದಾರೆ. ಇದು ದೆಹಲಿ ಮಟ್ಟದಲ್ಲಿ ದೊಡ್ಡದಾಗಿ ಚರ್ಚೆ ಆಗತ್ತೆ. ಇದನ್ನ ಕೂಟ ಹೇಗೆ ಸ್ವೀಕರಿಸ್ತಾರೋ ಗೊತ್ತಿಲ್ಲ ಅಂತ ಗೃಹ ಸಚಿವರು ಹೇಳಿದ್ದಾರೆ. ನೋಡಿ, ನಿನ್ನೆ ಸಿದ್ದರಾಮಯ್ಯನವರು ಸಾಕಷ್ಟು ಮಾಸ್ಟರ್ ಪ್ಲಾನ್ ಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಮ TV5 ವರದಿಯನ್ನ ಬಿತ್ತರಿಸಿತ್ತು. ಅದರಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ರಾಜ್ಯಪಾಲರು ಯಾವ ರೀತಿಯಾಗಿ ಇಂಥ ವಿಚಾರಗಳಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಮತ್ತು ಬಿಜೆಪಿಯ ಕೈಗೊಂಬೆಯಂತೆ ವರ್ತಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ TV5 ನಿಮಗೆ ತಿಳಿಸಿತ್ತು. ಅಂದ್ರೆ ಆ ಮಾಹಿತಿಗಳನ್ನೆಲ್ಲ ಸಂಗ್ರಹಿಸಿ ಕೇಂದ್ರದ ನಾಯಕರಿಗೆ ತಿಳಿಸೋಕೆ ಮತ್ತು ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ. ಈಗ ಅದೇ ರೂಟ್ನಲ್ಲಿ ಗೃಹ ಸಚಿವರು ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ. ಇದು ಎಲ್ಲಿಂದ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಂಡಿಯಾ ಒಕ್ಕೂಟ ಇದಕ್ಕೆ ಬೆಂಬಲ ಕೊಡುತ್ತಾ ಅನ್ನುವಂಥ ಪ್ರಶ್ನೆಗೆ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಹೀಗೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಇದು ದೆಹಲಿ ಮಟ್ಟದಲ್ಲಿ ಚರ್ಚೆ ಆಗಲಿದೆ ಅಂತ ಹೇಳ್ತಿದ್ದಾರೆ. ಹಂತಕ್ಕೆ ಬೇಕಾದ್ರೂ ಹೋಗ್ಬೋದು. ನಾವು ಈಗಾಗಲೇ ಪ್ರಸ್ತಾಪ ಮಾಡಿದ್ದೇವೆ. ವೆಸ್ಟ್ ಬೆಂಗಾಲ್ನ ಗವರ್ನರ್ ನಡ್ಕೊಂಡಿರೋ ರೀತಿ ಮತ್ತು ಅಲ್ಲಿನ ಮುಖ್ಯಮಂತ್ರಿಗಳ ಮೇಲೆ ಮಾಡಿರ್ತಕ್ಕಂಥ ಅನೇಕ ಆಪಾದನೆಗಳು, ತಮಿಳುನಾಡಿನಲ್ಲಾಗಿರುವಂಥದ್ದು ಮತ್ತು ಕೇರಳದಲ್ಲಾಗಿರುವಂಥದ್ದು, ಇದೆಲ್ಲನೂ ಕೂಡ ನಾವು ಈಗಾಗಲೇ ಮಾತಾಡಿದ್ದೇವೆ. ಅನೇಕ ಸಂದರ್ಭದಲ್ಲಿ ನಮ್ಮ ಮುಖಂಡರುಗಳೆಲ್ಲ ಮಾತಾಡಿದ್ದೀವಿ. ಇದರ ಜೊತೆಗೆ ಕರ್ನಾಟಕವೂ ಕೂಡ ಸೇರ್ಕೊಂಡಂಗೆ ಆಗ್ತದೆ. ಅದನ್ನು ಯಾವ ರೀತಿ ನಮ್ಮ ಇಂಡಿಯಾ ಏನು ಅಲಯನ್ಸ್ ಇದೆ ಅವರು ಯಾವ ರೀತಿ ತಗೊಳ್ತಾರೆ ಗೊತ್ತಿಲ್ಲ. ಅದನ್ನು ತಗೊಳ್ಬೋದು ಅಥವಾ ತಗೊಳ್ದೇನೂ ಇರ್ಬೋದು. ಅದು ಚರ್ಚೆ ಸಾಮಾನ್ಯವಾಗಿ ಅಂಥದ್ದು ವಿಚಾರಗಳೆಲ್ಲ ಅಲ್ಲಿ ಡೆಲ್ಲಿಯಲ್ಲೇ ಚರ್ಚೆ ಆಗೋದು. ಇದು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ಬೋದು. ನಾವು ಈಗಾಗಲೇ ಪ್ರಸ್ತಾಪ ಮಾಡಿದ್ದೇವೆ. ವೆಸ್ಟ್ ಬೆಂಗಾಲ್ನ ಗವರ್ನರ್ ನಡ್ಕೊಂಡಿರೋ ರೀತಿ ಮತ್ತು ಅಲ್ಲಿನ ಮುಖ್ಯಮಂತ್ರಿಗಳ ಮೇಲೆ ಮಾಡಿರ್ತಕ್ಕಂಥ ಅನೇಕ ಆಪಾದನೆಗಳು, ತಮಿಳುನಾಡಿನಲ್ಲಾಗಿರುವಂಥದ್ದು ಮತ್ತು ಕೇರಳದಲ್ಲಾಗಿರುವಂಥದ್ದು, ಇದೆಲ್ಲನೂ ಕೂಡ ನಾವು ಈಗಾಗಲೇ ಮಾತಾಡಿದ್ದೇವೆ. ಅನೇಕ ಸಂದರ್ಭದಲ್ಲಿ ನಮ್ಮ ಮುಖಂಡರುಗಳೆಲ್ಲ ಮಾತಾಡಿದ್ದೀವಿ. ಇದರ ಜೊತೆಗೆ ಕರ್ನಾಟಕವೂ ಕೂಡ ಸೇರ್ಕೊಂಡಂಗೆ ಆಗ್ತದೆ. ಅದನ್ನು ಯಾವ ರೀತಿ ನಮ್ಮ ಇಂಡಿಯಾ ಏನು ಅಲಯನ್ಸ್ ಇದೆ ಅವರು ಯಾವ ರೀತಿ ತಗೊಳ್ತಾರೆ ಗೊತ್ತಿಲ್ಲ. ಅದನ್ನು ತಗೊಳ್ಬೋದು ಅಥವಾ ತಗೊಳ್ದೇನೂ ಇರ್ಬೋದು. ಅದು ಚರ್ಚೆ ಸಾಮಾನ್ಯವಾಗಿ ಅಂಥದ್ದು ವಿಚಾರಗಳೆಲ್ಲ ಅಲ್ಲಿ ಡೆಲ್ಲಿಯಲ್ಲೇ ಚರ್ಚೆ ಆಗೋದು. ಇದು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ಬೋದು. ನಾವು ಈಗಾಗಲೇ ಪ್ರಸ್ತಾಪ ಮಾಡಿದ್ದೇವೆ. ವೆಸ್ಟ್ ಬೆಂಗಾಲ್ನ ಗವರ್ನರ್ ನಡ್ಕೊಂಡಿರೋ ರೀತಿ ಮತ್ತು ಅಲ್ಲಿನ ಮುಖ್ಯಮಂತ್ರಿಗಳ ಮೇಲೆ